ಇವತ್ತಿನ ಸ್ಪೆಷಲ್ ಹೈ ಪ್ರೋಟೀನ್ ಓಟ್ಸ್ ದೋಸಾ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ರಿಷೀಸ್ ವರ್ಲ್ಡ್. ಮೊದಲಿಗೆ ಒಂದು ಪಾತ್ರೆ ಒಳಗೆ ಅರ್ಧ ಕಪ್ಪಷ್ಟು ಕಡಲೆಬೇಳೆ, ಅರ್ಧ ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ಕೀನ್ವಾ, 1 ಕಪ್ಪಷ್ಟು ನವಣೆ, 2 ಕಪ್ಪಷ್ಟು ಓಟ್ಸು, 1 ಟೀ ಚಮಚಷ್ಟು ಮೆಂತ್ಯಕಾಳು. ಈಗ ಇವನ್ನ 2ರಿಂದ 3 ಸಲ ಚೆಂದಂಗ ತೊಳ್ಕೊಂಡು ಒಂದು 5ರಿಂದ 6 ತಾಸು ನೆನಿಬೇಕು. ನೆನೆದಂಥ ಹಿಟ್ಟನ್ನು ಚೆಂದಂಗ ರುಬ್ಬಬೇಕು. ನೋಡ್ರಿ, ನೀಟಾಗಿ ಚೆಂದಂಗ ತೊಳ್ಕೊಬೇಕು. ಈಗ ಇದನ್ನು ಚೆಂದಂಗ ತೊಳೆದಾದ್ಮೇಲೆ 5ರಿಂದ 6 ತಾಸು ಮತ್ತೊಮ್ಮೆ ಹೇಳಾಕತ್ತೀನಿ, ನೆನೆಸ್ಕೊಂಡು ರಾತ್ರಿನ ರುಬ್ಬಬೇಕು. ಬೆಳಿಗ್ಗೆ ಎದ್ದು ದೋಸೆ ಮಾಡುವಾಗ ನೋಡ್ರಿ, ಈ ರೀತಿ ಹಂಚಿಗೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹೊಡ್ಕೊಂಡು ಈ ರೀತಿ ದೋಸೆನ ಹಾಕ್ಕೋಬೇಕು. ಆಮೇಲೆ ಇದ್ರ ಮೇಲೆ ಬೆಣ್ಣೆ ನೋಡ್ರಿ, ಬೆಣ್ಣೆ ಹಾಕ್ಕೋಬೇಕು ಹಿಂಗೆ. ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕ್ಕೋಬೇಕು, ಯಾಕಂದರೆ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ದೋಸೆ ಯಾವಾಗಲೂ ಕ್ರಿಸ್ಪಾಗಿ ಬರ್ತಾವೆ. ಆಮೇಲೆ ನುಗ್ಗಿ ಪುಡಿ, ಇದು ಅಂದ್ರೆ ನುಗ್ಗಿ ಪುಡಿ ಮಸಾಲ ಅಂತೀವಲ್ಲ, ಆ ಪುಡಿ ಮಸಾಲ ಮೇಲೆ ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ. ಈಗ ನೋಡ್ರಿ, ಗರಿ ಗರಿ ಆದಂಥ ಹೈ ಪ್ರೋಟೀನ್ ಓಟ್ಸ್ ದೋಸಾ ರೆಡಿ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಥ್ಯಾಂಕ್ ಯು.